ಜೈ ಹನುಮಾನ್. ಎಲ್ಲ ನನ್ನ ಗುರುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ಫಿಶ್ ಹೇಗೆ ಕ್ಲೀನ್ ಮಾಡಬೇಕು, ಜೊತೆಗೆ ಫಿಶ್ ಒಂದು ಸ್ವಲ್ಪ ಕೂಡ ಸ್ಮೆಲ್ ಬರದೇ ಇರೋ ಥರ ಯಾವ ರೀತಿ ಕುಕ್ ಮಾಡಬೇಕು ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು 1.5 kg ಆಗೋಷ್ಟು ಫಿಶ್ನ ತೊಗೊಂಡಿದ್ದೀನಿ. ಅದನ್ನು ಕ್ಲೀನ್ ಮಾಡೋದಕ್ಕೆ ರಾಗಿ ಹಸಿಟ್ಟು ಮತ್ತು ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಹುಳಿಬೇಕು. ಫಸ್ಟು ನೋಡಿ ಕಣ್ಣೆಲ್ಲ ನೀಟಾಗಿ ಕಿತ್ಕೊಂಡ್ಬಿಟ್ಟು ಮತ್ತು ಅದ್ರ ಮೇಲೆ ಸ್ವಲ್ಪ ಏನಾದರೂ ಪಾಚಿ ಥರ ಇದ್ದರೆ ನೀಟಾಗಿ ಚಾಕುಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಫಸ್ಟು ಒಂದು ಸತಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡಿದ್ದು ಆದಮೇಲೆ ಉಪ್ಪು ಮತ್ತು ರಾಗಿ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಅದ್ರ ಮೇಲೆಲ್ಲ ಉಜ್ಜಿ ಒಂದು ಸತಿ ಕ್ಲೀನ್ ಮಾಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ಜಾಸ್ತಿ ಹೆಚ್ಚು ನೀರು ಬಿಟ್ಕೊಂಡು ಕ್ಲೀನ್ ಮಾಡ್ಕೊಬೇಕು. ಆವಾಗಲೇ ಅದರಲ್ಲಿರೋ ಸ್ಮೆಲ್ಲೆಲ್ಲನೂ ಕ್ಲೀನಾಗಿ ಹೋಗೋದು. ಇದಾದಮೇಲೆ ಹುಣಸೆಹಣ್ಣು ಸಮೇತ ಹಾಕ್ಬೇಡಿ, ರಸ ಮಾತ್ರ ಹಾಕಿ ನೀಟಾಗಿ ಹುಣಸೆಹಣ್ಣೆಲ್ಲ ಕಿವುಚ್ಕೊಂಡು ನೋಡಿ ರಸ ಮಾತ್ರ ಹಾಕಿ ಇನ್ನೊಂದು ಸತಿ ನೀಟಾಗಿ ನೀವು ಇದನ್ನು ಎಲ್ಲ ಪೀಸ್ಗಳಿಗೂ ಸ್ಪ್ರೆಡ್ ಆಗೋ ಥರ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಬೇಕು. ಈ ಥರ ಒಂದು ಪ್ರೋಸೆಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಕೂಡ ಮೀನು ಸಾಂಬಾರು ಇದೊಂಥರ ಕೌಚು ಸ್ಮೆಲ್ ಬರುತ್ತಲ್ವ, ಆ ಥರ ಸ್ವಲ್ಪ ಸಹ ಸ್ಮೆಲ್ ಬರೋದಿಲ್ಲ. ಮತ್ತು ನೀವು ಮಸಾಲೆ ರುಬ್ಕೊಬೇಕಾದ್ರೆ ಒಂದು ಸಿಂಪಲ್ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿಕೊಂಡ್ರೆ, ಪ್ರಾಡಕ್ಟ್ ಅಂದರೆ ಮನೇಲಿರೋ ಕಿಚನಲ್ಲಿರೋದನ್ನೇ ಆ ಒಂದು ಐಟಮ್ನ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಆ ಸ್ಮೆಲ್ಲೇ ಇರೋದಿಲ್ಲ. ಓಕೆ, ಇದು ನನಗೆ ಕೇರಳ ಪರ್ಸನ್ ಸಜೆಸ್ಟ್ ಮಾಡಿರೋಂಥ ಒಂದು ಟಿಪ್ ಅಷ್ಟೇ. ನೋಡಿ ಹೇಗೆ ಏನು ಐಟಮ್ ಆ್ಯಡ್ ಮಾಡ್ಕೊಬೇಕಂತ ತಿಳಿಸ್ಕೊಡ್ತೀನಿ. ಇಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಫಿಶ್ ಕ್ಲೀನ್ ಆಗಿದ್ದು ರೆಡಿ ಆಗುತ್ತೆ. ನೆಕ್ಸ್ಟ್ ಮಸಾಲೆ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ. ಇಲ್ಲಿ ನಾನು ನಾಟಿ ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. 1 ಸ್ಪೂನ್ ಆಗೋಷ್ಟು ಕಳೆಬೀಜ ಎಣ್ಣೆನ ಆ್ಯಡ್ ಮಾಡಿಕೊಂಡು ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾಟಿ ಈರುಳ್ಳಿ ಯೂಸ್ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೀವು ನಾರ್ಮಲ್ ಈರುಳ್ಳಿನ ಸಹ ಯೂಸ್ ಮಾಡ್ಬೋದು, ಬಟ್ ಇದರಿಂದ ರುಚಿ ಜಾಸ್ತಿ ಆಗುತ್ತೆ ಅಷ್ಟೇ. ನೀಟಾಗಿ ಇದು ಫ್ರೈ ಆದಮೇಲೆ ನೋಡಿ ಇಲ್ಲಿ 3/4 ಭಾಗ ಬೆಂದಾಗಿದೆ. ಇದಕ್ಕೆ ನೋಡಿ ಒಂದು 1/4 ಸ್ಪೂನ್ ಆಗೋಷ್ಟು ನೀವು ಮೆಂತ್ಯನ ಹಾಕ್ಕೊಂಡು ಮತ್ತೆ ಇದನ್ನು ಫ್ರೈ ಮಾಡ್ಕೊಬೇಕು. ಇದೇ ಒಂದು ಮೆಂತ್ಯ ಈ ಒಂದು ಐಟಮಿಂದನೇ ನಮಗೆ ಸ್ವಲ್ಪ ಕೂಡ ಸ್ಮೆಲ್ಲು ಬರೋದಿಲ್ಲ. ಜೊತೆಗೆ ಈ ಹುರಿದಿರೋ ಈರುಳ್ಳಿ ಜೊತೆಗೆ ಹಸಿ ಈರುಳ್ಳಿ ಒಂದು 5ರಿಂದ 6 ಹಸಿ ಈರುಳ್ಳಿನ ಹಾಕ್ಕೊಬೇಕು. ಮತ್ತು ಒಂದು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಆ್ಯಡ್ ಮಾಡ್ಕೊಂಡಿರೋದ್ರಿಂದ ನಮಗೆ ಸ್ವಲ್ಪ ಕೂಡ ಈರುಳ್ಳಿ ಸ್ಮೆಲ್ ಬರೋದೇ ಇಲ್ಲ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಳೆಪಪ್ಪು ಮತ್ತು 1.5 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಯಾಕಂದರೆ ಉಪ್ಪು ಖಾರ ಹುಳಿನೇ ತುಂಬಾ ಇಂಪಾರ್ಟೆಂಟ್ ಆಗಿರೋವಂಥದ್ದು ಫಿಶ್ ಸಾಂಬಾರಿಗೆ. ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಮೇಲೆ ಧನಿಯಾ ಪುಡಿ ಹಾಕ್ಕೊಂಡು, ಧನಿಯಾ ಪುಡಿ ಒಂದು 8ರಿಂದ 9 ಸ್ಪೂನ್ ಹಾಕ್ಕೊಳ್ಳಿ. ಖಾರದ ಪುಡಿ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಂಡು, ಮತ್ತು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ನೀವು ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಯಿತು. ಇಷ್ಟೇ, ಮಸಾಲೆಗೆ ಏನು ನೀವು ಜಾಸ್ತಿ ಆ್ಯಡ್ ಮಾಡೋಷ್ಟಿಲ್ಲ. ಸಿಂಪಲ್ ಐಟಮ್ಸ್. ಇದಕ್ಕೆ ಕೊಬ್ಬರಿ, ಚಕ್ಕೆ, ಲವಂಗ ಏನೂ ಹಾಕ್ಬಾರ್ದು. ಅವೆಲ್ಲ ಹಾಕಿದ್ರೆ ಅದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಈ ರೀತಿ ಟೇಸ್ಟ್ ಬರೋದಿಲ್ಲ. ಪಾತ್ರೆಗೆ ಆದಮೇಲೆ ಎಣ್ಣೆ ಹಾಕಿ, ಕಳೆಬೀಜ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಎಣ್ಣೆಗೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆನ ಒಗ್ಗರಣೆ ಮಾಡಿಕೊಂಡು ಮತ್ತು ನೀವು ರುಬ್ಬಿಟ್ಕೊಂಡಿರೋಂಥ ಒಂದು ಮಸಾಲೆನ ಇದಕ್ಕೆ ಹಾಕ್ಕೊಳ್ಳಿ. ಯಾಕಂದರೆ ಇಲ್ಲಿ ಮಸಾಲೆ ನಾವು ತುಂಬ ಅದು ಇದು ಸ್ಪೈಸಸ್ ಆ್ಯಡ್ ಮಾಡಿ ರುಬ್ಕೊಂಡ್ರೆ ಸಿಂಪಲ್ ಟೇಸ್ಟ್ ಇರೋದಿಲ್ಲ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಬಂದ್ಬಿಡುತ್ತೆ. ಬಟ್ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆನ ಆ್ಯಡ್ ಮಾಡಿಕೊಂಡು ಮಸಾಲೆನ ಫಸ್ಟ್ ನೀಟಾಗಿ ನೀವು ಕುಕ್ ಮಾಡ್ಕೊಬೇಕು. ಇದನ್ನು ಕುಕ್ ಮಾಡ್ಕೊಳೋದ್ರಿಂದನೇ, ಯಾಕಂದರೆ ಫಸ್ಟೇ ಮಸಾಲೆಗೆ ಮೀನನ್ನ ಆ್ಯಡ್ ಮಾಡಿಬಿಟ್ಟು ಇದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ, ಬೇಗ ಮೀನು ಬೆಂದೋಗ್ಬಿಡುತ್ತೆ, ಮಸಾಲೆ ಕಾಯೋದಿಲ್ಲ. ಮಸಾಲೆ ಚೆನ್ನಾಗಿ ಕುದಿ ಬರಬೇಕು. ನಿಮಗೆ ಎಷ್ಟು ವಾಟರ್ ಬೇಕೋ ಅಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಇದು ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ತುಂಬ ನೀರು ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ತುಂಬ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು 2ರಿಂದ 3 ಕುದಿ ಕುದಿಸ್ಕೊಳ್ಳಿ. ಬಟ್ ಸೆಂಟ್ರಲ್ಲಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಯಾಕಂದರೆ ಮಸಾಲೆ ಗಟ್ಟಿ ಇದೆ ಅಲ್ವಾ, ತಳ ಹತ್ಬಿಡುತ್ತೆ. ಅದಕ್ಕೋಸ್ಕರ ಸೆಂಟ್ರಲ್ಲಿ ಕೈ ಆಡಿಸ್ಕೊಳ್ತಾ ಇದ್ದರೆ ತಳ ಹತ್ತೋದಿಲ್ಲ. ನೋಡಿ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಆಗಬೇಕು. ಈಗ ಇದಕ್ಕೆ ನೀವು ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಒಂದು ಫಿಶ್ನ ಒಂದೊಂದು ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು 2ರಿಂದ 3 ನಿಮಿಷ ಮಾತ್ರ ಕುಕ್ ಮಾಡಿ. ಜಾಸ್ತಿ ಬೇಯಿಸಿದ್ರೆ ಆ ಮಸಾಲೆ ಬಿಸಿಗೆ 3/4 ಭಾಗ ಬೆಂದೋಗ್ಬಿಡುತ್ತೆ ಫಿಶ್ಶು. ಇನ್ನು ನಾವು ಎಷ್ಟು ಕುಕ್ ಮಾಡಿದ್ರೆ ಎಲ್ಲ ಮೀನು ಮುಳ್ಳು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ 2ರಿಂದ 3 ನಿಮಿಷ ಮಾತ್ರ ಕುಕ್ ಮಾಡಿ ಈವನಾಗಿ ಎಲ್ಲ ಸ್ಪ್ರೆಡ್ ಆಗೋ ಥರ ಮಾಡಿಕೊಂಡು 2ರಿಂದ 3 ನಿಮಿಷ ಕುಕ್ ಮಾಡಿಕೊಂಡ್ರೆ
ಸಾಂಬಾರು ರೆಡಿ ಆಗುತ್ತೆ. ಇಷ್ಟು ಸಿಂಪಲ್ಲಾಗಿ ಮಸಾಲೆನ ನೀವು ನೋಡ್ಕೊಂಡು ರುಬ್ಕೊಳ್ಳಿ. ಜೊತೆಗೆ ಇದಕ್ಕೆ ಹಸಿ ಈರುಳ್ಳಿನ ಆ್ಯಡ್ ಮಾಡ್ಕೊಬೇಕು ಮತ್ತು ಮೆಂತ್ಯನ ಆ್ಯಡ್ ಮಾಡ್ಕೊಬೇಕು. ಈ ಎರಡರಿಂದನೇ ನಮಗೆ ಮೀನು ಕೌಚು ಸ್ಮೆಲ್ ಬರೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ನೀವು ಸಹ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಬಟ್ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಈ ಒಂದು ಆ ಮೆಂತ್ಯ ಹಾಕಿದ್ನಲ್ವ, ಆ ಒಂದು ಟಿಪ್ಪಿಂದ ನನಗೆ ತುಂಬಾ ಯೂಸ್ ಆಯಿತು. ನೋಡ್ತಾ ಇದ್ದೀನಿ, ನೀಟಾಗಿ ಎಲ್ಲನೂ ಬೆಂದಾಗಿದೆ. ಇಷ್ಟು ಮಾಡಿದ್ರೆ ಸಾಂಬಾರು ಸೂಪರಾಗಿರೋಂಥ ಒಂದು ಸಾಂಬಾರು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.